ಸಮಸ್ತ ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಒಮ್ಮೆ ಮಧುಮೇಹ ವ್ಯಕ್ತಿಗೆ ಬಂದ್ರೆ ಮತ್ತೆ ಹೋಗುವ ಮಾತೇ ಇಲ್ಲ. ಮಧುಮೇಹವನ್ನ ನಿಯಂತ್ರಿಸಬಹುದೇ ವಿನಃ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ. ಶುಗರ್ ಅಥವಾ ಮಧುಮೇಹ ಸಾಮಾನ್ಯವಾದ ಕಾಯಿಲೆ ಎಂದು ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ. ನೀವು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದ್ರೆ ಈ ಅತಿಯಾದ ಮಧುಮೇಹದ ಪರಿಸ್ಥಿತಿಯು ಏನಾಗುತ್ತಂದ್ರೆ ಪಾರ್ಶ್ವವಾಯು, ಹೃದ್ರೋಗದಂತ ಅಪಾಯವನ್ನ ತಂದೊಡ್ಡಬಹುದು. ಮಧುಮೇಹ ಹೊಂದಿರುವವರು ಮೊದಲು ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿರ್ವಹಿಸಲು ಪ್ರಯತ್ನ ಮಾಡಬೇಕು. ಬಹುತೇಕರಿಗೆ ಮಧುಮೇಹಕ್ಕೆ ಯಾವ ರೀತಿ ಹಣ್ಣುಗಳು ಉತ್ತಮ, ಯಾವ ಹಣ್ಣನ್ನ ತಿನ್ನಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಸೊ ನಿಮಗಾಗಿ ಈ ಒಂದು ವಿಡಿಯೋವನ್ನ ಕೊನೆಯ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಸ್ ಇಟ್ ಈಸ್ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ವೀಕ್ಷಕರೇ, ಫಸ್ಟ್ ಒಂದು ಬಂದ್ಬಿಟ್ಟು ಪೀಚ್ ಹಣ್ಣು ಅಂತ ನಾವು ಕರಿತೇವೆ. ಸೊ ಈ ಹಣ್ಣೇನಂದ್ರೆ ತುಂಬಾನೇ ರುಚಿಕರವಾಗಿರುತ್ತೆ. ಮಧುಮೇಹ ಹೊಂದಿರುವವರಿಗೆ ಇದು ಅತೀ ಮತ್ತು ಉತ್ತಮ ಕೆಲಸ ಮಾಡುತ್ತೆ. ಈ ಹಣ್ಣಿನಲ್ಲಿ ಫೈಬರ್ನ ಅತ್ಯುತ್ತಮವಾದ ಮೂಲ ಹೊಂದಿದೆ. ಅಲ್ಲದೆ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಪೊಟ್ಯಾಷಿಯಂನಿಂದ ಈ ಹಣ್ಣು ಪ್ರಫುಲ್ಲಿತವಾಗಿದೆ. ಸೊ ಹಾಗಾಗಿ ಈ ಪೀಚ್ ಹಣ್ಣಿನಲ್ಲಿ ಜೈವಿಕ ಸಕ್ರಿಯವು ಸಂಯುಕ್ತವಾಗಿ ಅಡಗಿದೆ. ಇದು ಮಧುಮೇಹದ ಪರಿಣಾಮದಿಂದಾಗಿ ಉಂಟಾಗುವ ಬೊಜ್ಜು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ಹೋರಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತದೆ. ಈ ಸ್ವಾದಿಷ್ಟವಾದ ಹಣ್ಣನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಉರಿಯೂತವನ್ನ ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯದಾಗಿ ನೇರಳೆ ಹಣ್ಣು. ಈ ಹಣ್ಣು ಸರ್ವೇ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ನೇರಳೆ ಹಣ್ಣು ಮಧುಮೇಹ ಹೊಂದಿರುವವರಿಗೆ ಸಿಕ್ಕಾಪಟ್ಟೆ ಪರಿಚಿತ ಹಣ್ಣು ಅಂತಾನೆ ಹೇಳ್ಬೋದು. ಶತಮಾನಗಳಿಂದಲೂ ಮಧುಮೇಹಕ್ಕೆ ರಾಮಬಾಣವಾಗಿ ನೇರಳೆ ಹಣ್ಣನ್ನ ಆಯುರ್ವೇದದಲ್ಲಿ ಬಳಸಲಾಗುತ್ತಿದೆ. ಈ ರಸಭರಿತ ಹಣ್ಣಿನಲ್ಲಿ ಸಕ್ಕರೆಯ ಅಂಶ ಕಡಿಮೆ ಇದ್ದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಪರಿಣಾಮಕಾರಿಯಾಗಿ ತಗ್ಗಿಸುತ್ತದೆ. ಜೊತೆಗೆ ಪ್ರತಿನಿತ್ಯ ಮಧುಮೇಹಿಗಳು ನಿಸ್ಸಂದೇಹವಾಗಿ ಈ ಹಣ್ಣನ್ನ ಸೇವನೆ ಮಾಡಬಹುದು. ಜೊತೆಗೆ ನೇರಳೆ ಹಣ್ಣಿನಲ್ಲಿರುವ ಕೆಲವೊಂದಿಷ್ಟು ಸಂಯುಕ್ತಗಳು ಹಲವಾರು ಸೂಕ್ಷ್ಮ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತವೆ ಎಂದು ಸಂಶೋಧನೆಯಿಂದ ದೃಢಪಟ್ಟಿದೆ. ಇನ್ನು ಮೂರನೆಯದಾಗಿ ಸೇಬು ಹಣ್ಣು. ನಾವೊಂದು ಗಾದೆ ಮಾತನ್ನ ಕೇಳ್ತೀವಿ, ದಿನಕ್ಕೊಂದು ಸೇಬು ಹಣ್ಣು ತಿಂದರೆ ವೈದ್ಯರಿಂದ ದೂರ ಇರಬಹುದು ಅಂತ ನಾವೆಲ್ಲರೂ ಕೇಳಿದ್ದೀವಿ. ಹೌದು ವೀಕ್ಷಕರೇ, ಅದು ನಿಜಾನೇ. ಯಾಕೆಂದ್ರೆ ಈ ಸೇಬು ಹಣ್ಣಿನಲ್ಲಿ ಫೈಬರ್ನ ಉತ್ತಮವಾದ ಮೂಲ ಇದೆ. ಹೆಚ್ಚಿನ ಪೋಷಕಾಂಶಗಳನ್ನ ಹೊಂದಿರುವ ಈ ಸೇಬು ಹಣ್ಣು ಮಧುಮೇಹ ಹೊಂದಿರುವವರು ಸೇವನೆ ಮಾಡಬಹುದು. ಕರಗುವ ಮತ್ತು ಕರಗದ ಫೈಬರ್ ಅಂದ್ರೆ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್ ಫೈಬರ್ ಎರಡನ್ನೂ ಹೊಂದಿರುವ ಈ ಸೇಬು ಮಲಬದ್ಧತೆಯನ್ನ ತಡೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದರಲ್ಲಿರುವ ಫೈಬರ್ ದೀರ್ಘಕಾಲದವರೆಗೆ ನಿಮ್ಮ ಹಸಿವನ್ನ ನಿಗ್ರಹಿಸುವ ಮೂಲಕ ಹೆಚ್ಚು ತಿನ್ನುವುದನ್ನು ಕೂಡ ನೀವು ಕಡಿಮೆ ಮಾಡಬಹುದು. ಪಪ್ಪಾಯಿ ಹಣ್ಣು. ಈ ಪಪ್ಪಾಯಿ ಅತ್ಯಂತ ಆರೋಗ್ಯಕರವಾದ ಹಣ್ಣುಗಳಲ್ಲಿ ಒಂದು ವೀಕ್ಷಕರೇ. ಮಧುಮೇಹ ಹೊಂದಿರುವವರು ಪಪ್ಪಾಯಿಯನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಡಿಮೆ ಮಾಡಿಕೊಳ್ಳಲು ತುಂಬಾನೇ ಸಹಾಯ ಆಗುತ್ತೆ ಈ ಪಪ್ಪಾಯಿ ಹಣ್ಣು. ಒಂದು ಸಂಶೋಧನೆಯ ಪ್ರಕಾರ ಪಪ್ಪಾಯಿ ಹಣ್ಣು ದೇಹದ ಮೇಲೆ ಹೈಪೋಗ್ಲೈಸಿಮಿಕ್ ಪರಿಣಾಮವನ್ನು ಬೀರಬಹುದು. ಅಲ್ಲದೆ ಈ ಹಣ್ಣಿನಲ್ಲಿ ಫ್ಲೇವನಾಯ್ಡ್ಗಳಿದ್ದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಉತ್ತೇಜಿಸುತ್ತವೆ. ಜೊತೆಗೆ ಪಪ್ಪಾಯಿಯು ಕಡಿಮೆ ಕ್ಯಾಲೋರಿ ಹಣ್ಣಾಗಿದ್ದು ವಿಟಮಿನ್ ಎ, ಪೊಲೆಟು, ಪೊಟ್ಯಾಷಿಯಮು ಮತ್ತೆ ಮ್ಯಾಗ್ನೇಸಿಯಂನಿಂದ ತುಂಬಿದೆ. ಒಟ್ಟಾರೆ ಹೇಳೋದಾದ್ರೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕ ಜೀವಕೋಶಗಳ ಹಾನಿಯನ್ನ ತಡೆಯುತ್ತದೆ ಮತ್ತು ನಿಮ್ಮ ತೂಕವನ್ನ ಸಮತೋಲನವಾಗಿಡಲು ಸಹಾಯ ಮಾಡುತ್ತದೆ. ಪೇರಲೆ ಹಣ್ಣು, ನಾವೆಲ್ಲರೂ ಗುವಾ ಅಂತ ಕರಿತೀವಿ. ಈ ಸೀಬೆ ಹಣ್ಣಿಗಿಂತ ದ್ವಿಗುಣ ಪೋಷಕಾಂಶಗಳನ್ನ ಹೊಂದಿರುವ ಪೇರಲ ಹಣ್ಣು ಮಧುಮೇಹ ಹೊಂದಿರುವವರಿಗೆ ಉತ್ತಮವಾದ ಹಣ್ಣಾಗಿದೆ. ಈ ಹಣ್ಣಿನಲ್ಲಿ ಅಧಿಕ ಫೈಬರ್ ತುಂಬಿದೆ. ಜೊತೆಗೆ ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುವ ಈ ಹಣ್ಣು ನಿಧಾನವಾಗಿ ಜೀರ್ಣಿಸಿಕೊಳ್ಳಬಹುದಾಗಿದೆ. ಪೇರಲೆ ಹಣ್ಣು ಕಡಿಮೆ ಸಕ್ಕರೆಯ ಅಂಶವನ್ನ ಹೊಂದಿರುವುದರಿಂದ ಮಧುಮೇಹಿಗಳಿಗೆ ಒಳ್ಳೆಯದು.
ಹೆಚ್ಚಿನ ಪೊಟ್ಯಾಷಿಯಂ ಹೊಂದಿರುವ ಈ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತದೆ. ಜೊತೆಗೆ ಅಪಾಯಕಾರಿ ಕಾಯಿಲೆಗಳು ಏನಾದರೂ ಬರ್ತಿದ್ರೆ ಅದು ಹುಟ್ಟಿನಲ್ಲಿಯೇ ಕಾಯಿಲೆಗಳನ್ನ ತಡೆಯುತ್ತದೆ, ಅಂದ್ರೆ ಬರದೇ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಧುಮೇಹದಿಂದ ಯಾರೆಲ್ಲ ಬಳಲ್ತಾ ಇದ್ರಿ, ಯಾರೆಲ್ಲ ಮನೆ ಮದ್ದುಗಳು, ಕಷಾಯ, ಔಷಧಿಗಳನ್ನ ತಗೊಳ್ಕೊಳ್ತಾ ಇದ್ರಿ, ಸೊ ನೀವ್ ಯಾಕೆ ಈ ಹಣ್ಣುಗಳನ್ನ ಒಂದು ಸಲ ಟ್ರೈ ಮಾಡಿ ನೋಡಬಾರ್ದು? ಸೊ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಏನಂತ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಆರೋಗ್ಯ ಮಾಹಿತಿಯ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.